ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ 11 ಮಂದಿ ಸಾವನ್ನಪ್ಪಿದ್ದು ನೂತನ ಕಮಿಷನರ್ನ ನೇಮಕ ಮಾಡಲಾಗಿದೆ. ನೂತನ ಪೊಲೀಸ್ ಕಮಿಷನರ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಧಿಕಾರ ವಹಿಸಿಕೊಂಡಿದ್ದೇನೆ. ಇದುವರೆಗೆ 4 ಆರೋಪಿಗಳನ್ನು ಬಂಧಿಸಿದ್ದೇವೆ. ಉಳಿದವರಿಗೆ ಹುಡುಕಾಟ ನಡೆಸುತ್ತಿದ್ದೇವೆ. ಹಿಂದಿನ ಕಮಿಷನರ್ ದಯಾನಂದ್ ಅಮಾನತು ಆಗಿರೋದು ದುರ್ದೈವ ಎಂದು ಪಬ್ಲಿಕ್ ಟಿವಿಗೆ ನೂತನ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ನೂತನ ಪೊಲೀಸ್ ಆಯುಕ್ತರಾಗಿ ಎಡಿಜಿಪಿ ಸೀಮಂತ್ ಕುಮಾರ್ ಸಿಂಗ್ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಬೆಂಗಳೂರು ಪೊಲೀಸ್ ಆಯುಕ್ತರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿರೋ ಒಂದು ದೊಡ್ಡ ಹುದ್ದೆ ಇದು. ಸಾಕಷ್ಟು ಜನ ಅಪೇಕ್ಷೆಯನ್ನು ಪಟ್ಟಿರ್ತಾರೆ. ಒಂದಷ್ಟು ಜನರು ಹೊಸ ಕಮಿಷನರಿಂದ ಒಂದಷ್ಟು ಭರವಸೆಗಳನ್ನ, ಹೊಸ ಕಮಿಷನರ್ ಏನು ಮಾಡಬಹುದು ಅನ್ನೋ ಒಂದಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಏನು ಹೇಳಕ್ಕೆ ಬಯಸ್ತೀರಿ? ಧನ್ಯವಾದಗಳು. ನೀವು ನನಗೆ ವೆಲ್ಕಮ್ ಮಾಡಿದ್ದೀರಾ. ಮತ್ತು ನಾನು ಚಾರ್ಜ್ ತೊಗೊಂಡಾದಮೇಲೆ ನಿನ್ನೆಯಿಂದ ಇಲ್ಲಿವರೆಗೆ ಸಾಕಷ್ಟು ಜನ ಬಂದು ಭೇಟಿ ಆಗಿದ್ದಾರೆ. ಅವರು ಸಲಹೆ ಸೂಚನೆ ಕೊಡ್ತಾಯಿದ್ದಾರೆ ಅವರು. ಸೊ ನಾನು ಕೂಡ ಈ ಏನು ಜವಾಬ್ದಾರಿ ಒಂದು ಪೋಸ್ಟ್ ನನಗೆ ಸಿಕ್ಕಿದೆ, ತಕ್ಕಂತೆ ನಾವು ಕೆಲಸ ಮಾಡಬೇಕು ಅಂತ ನಂದು ಒಂದು ಆಶೆ ಇದೆ. ಖಂಡಿತ ನಮ್ಮ ಆಫೀಸರ್ಸ್ ಮತ್ತು ನಿಮ್ಮವ್ರದ್ದು ಸಹಯೋಗ, ಪಬ್ಲಿಕ್ ಅವ್ರದ್ದು ಸಹಯೋಗದಿಂದ ನಾವು ಒಳ್ಳೆ ಕೆಲಸ ಮಾಡಿ ತೋರಿಸ್ತೀವಿ ಅಂತ ನನಗೆ ಭರವಸೆ ಇದೆ. ಸರ್, ತಾವು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಮಿಷನರ್ ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡಿದ್ದೀರಿ. 11 ಮಂದಿ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದಾರೆ. ಈ ಸಂದರ್ಭದಲ್ಲಿ ತನಿಖೆ ಪ್ರಗತಿಯಲ್ಲಿದೆ. ಈಗಾಗಲೇ 4 ಜನರನ್ನು ಅರೆಸ್ಟ್ ಮಾಡಿದ್ದೀರಿ. ಪ್ರಕರಣ CIDಗೆ ವರ್ಗಾವಣೆ ಆಗಿದೆ. ಅಧಿಕೃತವಾಗಿ ಇನ್ನೂ ವರ್ಗಾವಣೆ ಆಗಿದೆಯಾ? ಇನ್ನು ಪ್ರಕರಣದಲ್ಲಿ ಕೆಲವರು ತಲೆಮರೆಸ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರನ್ನ ಬಂಧನ ಮಾಡಲಾಗುತ್ತಾ, ಹೇಗೆ? ಇದು ಪ್ರಕರಣ ದಾಖಲಾಗಿದೆ. ಪ್ರಕರಣದಲ್ಲಿ ಬರೀ ಅರೆಸ್ಟ್ ಮಾಡೋದು ಒಂದು ಇಲ್ಲ, ಸುಮಾರು ಲೀಗಲ್ ಫಾರ್ಮಾಲಿಟೀಸ್ ಇದೆ. ಕೇಸ್ ಬಿಲ್ಡಪ್ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ನಮ್ಮ ಟೀಮ್ಸ್ ಅವರು ಕೆಲಸ ಮಾಡ್ತಾಯಿದ್ದಾರೆ. ಅವರು ಮತ್ತು ಇನಿಷಿಯಲ್ ಸ್ಟೇಜಲ್ಲಿ ಕೆಲವರಿಗೆ ಅರೆಸ್ಟ್ ಮಾಡಿದ್ದೀವಿ. ಆದರೆ ಈ ಕೇಸ್ CIDಗೆ ಹೋಗಿದೆ. ಸೊ CIDಗೆ ನಾವು ಏನು ಹೆಲ್ಪ್ ಬೇಕು ನಾವು ಕೊಡ್ತೀವಿ. ಪ್ಲಸ್ ಕೇಸ್ ಟ್ರಾನ್ಸ್ಫರ್ ಮಾಡೋಕ್ಕೆ ಮುಂಚೆ ನಮ್ಮ ಪಾತ್ರದ ಏನಿದೆ ನಾವು ಮಾಡ್ಕೊಂಡು ಅದು ಮಾಡ್ತೀವಿ. ಸೋ ಫಾರ್ ಇನ್ವೆಸ್ಟಿಗೇಷನಲ್ಲಿ ಏನಾಗಿದೆ ಅಂತೇಳಿ ಸರ್ ಹೇಳ್ಬಹುದಾ? ಸೋ ಫಾರ್ ಇನ್ವೆಸ್ಟಿಗೇಷನಲ್ಲಿ ಕೆಲವರು ಜನ ಅರೆಸ್ಟ್ ಆಗಿದ್ದಾರೆ. ಮತ್ತು ಕೆಲವು ಮಾಹಿತಿ ನಮಗೆ ಸಿಕ್ಕಿದೆ. ಆ ಮಾಹಿತಿ ಆಧಾರದ ಮೇಲೆ ಫೈಲ್ ಬಿಲ್ಡಪ್ ಮಾಡಿ ನಾವು CID ಕೊಡ್ತೀವಿ. CID ಅವರು ಸಕ್ಷಮ ಇದ್ದಾರೆ. ಅವರು ಕೂಡ ನಮಗೆ ಏನಾದರೂ ಹೆಲ್ಪ್ ಕೇಳಿದರೆ ನಾವು ಖಂಡಿತ ಮಾಡ್ತೀವಿ. ಸರ್, ಮತ್ತೊಂದು ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ಕಾಲ್ತುಳಿತ ಪ್ರಕರಣದಲ್ಲಿ ಈ ಹಿಂದಿನ ನಿಯೋಜಿತ ಕಮಿಷನರ್ ಸೇರಿದಂತೆ 5 ಮಂದಿಯನ್ನು ಸರ್ಕಾರ ಅಮಾನತು ಮಾಡಿತ್ತು. ಇದು ಎಲ್ಲೋ ಒಂದು ಕಡೆ ಇಲಾಖೆಯ ಸಿಬ್ಬಂದಿಗಳ ಆತ್ಮಸ್ಥೈರ್ಯವನ್ನು ಕುಗ್ಸ ಅಂತ ಕೆಲಸನ ಅನ್ನೋ ನಿಟ್ಟಿನಲ್ಲಿ ಮಾತುಗಳು ನಡೀತಿದೆ, ಕೇಳಿಬರ್ತಿದೆ. ಹೀಗಾಗಿ ಅವರ ಆತ್ಮಸ್ಥೈರ್ಯವನ್ನು ಬಲಪಡಿಸೋದಕ್ಕೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಬೋದು ಅಂತೇಳಿ? ಇದು ಭಾಳ ಒಂದು ಈ ಕ್ವೆಶ್ಚನ್ ನೀವು ಕೇಳಿದಾಗ ಇದರಲ್ಲಿ ನಮ್ಮ ಪೊಲೀಸಲ್ಲಿ ನಾನು ಹೇಳಿದೆ, ನಮ್ಮದು ಪೊಲೀಸಿಂಗಲ್ಲಿ ದಿನನಿತ್ಯ ನಾವು ಒಂದು ಚಾಲೆಂಜಲ್ಲಿ ಇರ್ತೀವಿ. ಅನ್ಸರ್ಟನಿಟಿ ಇರ್ತದೆ. ಕೆಲಸ ಸ್ವಲ್ಪ ಟಫ್ ಇದೆ. ಆದರೆ ನಾವು ಸ್ವೇಚ್ಛದಿಂದ ಪೊಲೀಸ್ ಸರ್ವಿಸ್ ಸೇರಿದ್ದೀವಿ.